ಯುವ ಸಮುದಾಯವನ್ನ ಕೃಷಿ ಕಡೆಗೆ ಒಲವು ಮೂಡಿಸುವಂತೆ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇರುತ್ತೆ. ರಾಜಕಾರಣಿಗಳು ಕೂಡ ಅವಕಾಶ ಸಿಕ್ಕಾಗಲೆಲ್ಲ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ, ನಂತರ ಈಗ ಬಿ.ವೈ. ವಿಜಯೇಂದ್ರ ಕೂಡ ಗದ್ದೆಗಿಡಿದು ನಾಟಿ ಮಾಡೋದ್ರ ಮೂಲಕ ನೀವು ಕೂಡ ಕೃಷಿಗೆ ಬನ್ನಿ ಅನ್ನುವಂತಹ ಸಂದೇಶವನ್ನು ಯುವ ಸಮೂಹಕ್ಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲಿ ಏನ್ ಕತೆ, ಎಷ್ಟೊತ್ತಿಗೆ ಪ್ರೋಗ್ರಾಮ್ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಯುವ ರೈತರಿಗೆ ಉತ್ತೇಜನ ದೊರಕಬೇಕೆಂಬ ಉದ್ದೇಶ ಇಂದು ಬಿಜೆಪಿಯಿಂದ ಮಂಡ್ಯದಲ್ಲಿ ಭತ್ತ ನಾಟಿ ಕಾರ್ಯಕ್ರಮ. ಗದ್ದೆಗೆ ಇಳಿದು ನಾಟಿ ಮಾಡಲಿರುವ ಬಿ.ವೈ. ವಿಜಯೇಂದ್ರ. ಊರಲ್ಲಿ 4-5 ಎಕರೆ ಜಮೀನಿದ್ರೂ ಸಹ ಯುವಕರು ಕಡಿಮೆ ಸಂಬಳಕ್ಕೆ ನಗರ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ಯುವ ಸಮೂಹದ ಆರ್ಥಿಕ ಪರಿಸ್ಥಿತಿಯೂ ಕಡಿಮೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಯುವಕರನ್ನ ಕೃಷಿ ಕಡೆ ತರಬೇಕು ಹಾಗೂ ಕೃಷಿ ಉದ್ಯಮವಾಗಿ ಬೆಳೆಯಬೇಕೆಂಬ ಆಶಯದಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಬಿಜೆಪಿ ನಾಯಕ ಇಂಡುವಾಳು ಸಚ್ಚಿದಾನಂದ ವಿಭಿನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರರಿಂದ ಗದ್ದೆಯಲ್ಲಿ ಭತ್ತದ ಪೈರು ನಾಟಿ ಹಾಕಿಸುವ ಮೂಲಕ ಈ ವಿನೂತನ ಕಾರ್ಯಕ್ರಮಕ್ಕೆ ಸಚ್ಚಿದಾನಂದ ನಾಂದಿ ಹಾಡಲಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿ ಗ್ರಾಮದ ಸುಕೇಂದ್ರ ಹಾಗೂ ಶಿವಬಸಪ್ಪ ಎಂಬುವವರ 2 ಎಕರೆ ಗದ್ದೆಯಲ್ಲಿ ನಾಟಿ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ವಿಜಯೇಂದ್ರ ಗದ್ದೆಗಿಳಿದು ನಾಟಿ ಮಾಡಲಿದ್ದಾರೆ. ಬಳಿಕ ರೈತ ಮಹಿಳೆಯರೊಂದಿಗೆ ಊಟ ಮಾಡಿ ನಂತರ ರೈತರ ಸಮಸ್ಯೆಗಳ ಬಗ್ಗೆ ಸಂವಾದ ನಡೆಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ಶ್ರೀರಂಗಪಟ್ಟಣದ ಕ್ಷೇತ್ರದ ಮುಖ್ಯ ದ್ವಾರ ಕ್ಯಾತುಂಗೆರೆಗೆ 10 ಗಂಟೆಗೆ ಅವರು ಆಗಮಿಸ್ತಾ ಇದ್ದಾರೆ. 10 ಗಂಟೆಗೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಬಹಳ ಉತ್ಸುಕತೆಯಿಂದ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಪೂರ್ಣ ಕುಂಭದಲ್ಲಿ ಕರ್ಕ ಬರ್ತಾರೆ. ಒಂದು 70 ಜನಕ್ಕೂ ಹೆಚ್ಚು ನಮ್ಮ ತಾಯಂದ್ರು ಅವ್ರ ಜೊತೆ ನಾಟಿಯನ್ನ ಮಾಡ್ತಾರೆ. ಅವ್ರಿಗೆ ಇಲ್ಲಿ ನಾಟಿ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಬಾಗಿನವನ್ನ ಕೊಡಲಿದ್ದಾರೆ. ಮತ್ತೆ ಅವ್ರ ಜೊತೆ ಒಂದಷ್ಟು ಸಂವಾದವನ್ನ ಮಾಡಿ ಅವ್ರ ಜೊತೆನೆ ಊಟ ಮಾಡಲಿದ್ದಾರೆ. ಇಲ್ಲಿ ಬರ್ತಕ್ಕಂಥ 2-3 ಗಂಟೆಗಳ ಕಾಲ ರೈತರ ಜೊತೆ ಇದ್ದು ಸಮಾಲೋಚನೆ ಮಾಡಿ ಅವ್ರ ಜೊತೆ ಕಾಲ ಕಳೆಯಲಿದ್ದಾರೆ. ಒಟ್ಟಾರೆ ಸದ್ಯ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಕೃಷಿಯಿಂದ ದೂರವಾಗುತ್ತಿದ್ದು ಇದರಿಂದ ಕೃಷಿ ಉತ್ಪನ್ನಗಳು ಕಡಿಮೆಯಾಗುತ್ತಿವೆ. ಕೃಷಿಗೆ ಉತ್ತೇಜನ ನೀಡಲು ಇಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.